ಹಾಯ್. ಇನ್ನೇನು ಅಮೆಜಾನ್ ಹಾಗೂ ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ ಸೇಲ್ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ 23ನೇ ತಾರೀಕು ಸ್ಟಾರ್ಟ್ ಆದ್ರೆ ಮೆಂಬರ್ಶಿಪ್ ಇರೋರಿಗೆ ನಿಮಗೆ 22ನೇ ತಾರೀಕು ರಾತ್ರಿ 12 ಗಂಟೆ ಸೇಲ್ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ನಿಮಗೆ ಬ್ಯಾನರ್ ಅಲ್ಲಿ ತೋರಿಸಿರುವಂತ ಆಫರ್ ಪ್ರೈಸ್ಗೆ ನಿಮಗೆ ಪ್ರಾಡಕ್ಟ್ ಬೇಕಪ್ಪ ಅಂತಂದ್ರೆ, ಉದಾಹರಣೆಗೆ ಐಫೋನ್ 16 ನಿಮಗೆ 50,000ಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ. ಬ್ಯಾನರ್ ಅಲ್ಲಿ ನಿಮಗೆ 50,000 49,999 ಅಂತ ಮೆನ್ಷನ್ ಮಾಡಿರ್ತಾರೆ. ಬಟ್ ನೀವು ಹೋಗಿ ಆಫರ್ ಅಲ್ಲಿ ತಗೊಳಕ್ ಹೋದಾಗ 55,000 56,000 ಈ ತರ ತೋರಿಸುತ್ತಾ. ಇದಕ್ಕಾಗಿ ನೀವು ಏನೋ ಮಾಡ್ತೀರಾ, ಆ ಬ್ಯಾನರ್ ಅಲ್ಲಿ ಒಂದು ಹೇಳ್ತಾರೆ ನಮ್ಗೆ ಸಿಗೋದಿಲ್ಲ ಅಂತ ನೀವು ಹಾಗೆ ಇರ್ತೀರಾ. ಸೇಲ್ಸ್ ಅಲ್ಲಿ ಈ ತರ ಮಿಸ್ಟೇಕ್ ನ ಮಾಡಬಾರಪ್ಪ ಅಂತಂದ್ರೆ ಏನ್ ಮಾಡಬೇಕು ಮತ್ತು ಯಾವ ತರ ಪ್ರಾಡಕ್ಟ್ ನ ಆಫರ್ ಅಲ್ಲಿ ತಗೋಬೇಕಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ ಮುಗಿಯೋ ತನಕ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ವರ್ತ್ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ಫಸ್ಟ್ ನಿಮ್ಮ ಹತ್ರ ಏನಾದರೂ ಪ್ಲಸ್ ಮೆಂಬರ್ಶಿಪ್ ಆಗಲಿ ಪ್ರೈಮ್ ಮೆಂಬರ್ಶಿಪ್ ಆಗಲಿ ಇರಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಯಾರ ಹತ್ರ ಇದ್ರೆ ಅದನ್ನು ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮಗೆ 23ನೇ ತಾರೀಕು ನಿಮಗೆ ಸೇಲ್ ಸ್ಟಾರ್ಟ್ ಆದರೆ ಪ್ಲಸ್ ಅಥವಾ ಪ್ರೈಮ್ ಮೆಂಬರ್ಶಿಪ್ಗೆ 22ನೇ ತಾರೀಕು ರಾತ್ರಿ 12ಗೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಇವಾಗ ಯೂಟ್ಯೂಬರ್ಸ್ ಆಗಲಿ ಗ್ಯಾಜೆಟ್ಸ್ ತೊಗೊಳ್ಳೋರು ಆ ಟೈಮಲ್ಲಿ ತೊಗೊಳಕ್ಕೆ ಆ್ಯಕ್ಟಿವ್ ಆಗಿರ್ತಾರೆ. ಸೇಲ್ ಸ್ಟಾರ್ಟ್ ಆದ ವಿತಿನ್ 2 to 3 ಮಿನಿಟ್ಸ್ ಒಳಗಡೆ ನಿಮಗೆ ಸೋಲ್ಡ್ ಔಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ವ್ಯಾಲ್ಯೂ ಜಾಸ್ತಿ ಆದಂಗೆ ಪ್ರೈಸ್ನ ಜಾಸ್ತಿ ಮಾಡ್ಕೋತ ಹೈಕ್ ಮಾಡ್ಕೋತ ಹೋಗ್ತಾರೆ. ಹಾಗಾಗಿ ಎಲ್ಲರೂ ತಗೊಳ್ಳುವಾಗ ಪ್ರೈಮ್ ಮೆಂಬರ್ಶಿಪ್ ಖಂಡಿತವಾಗಿರಬೇಕು, ಪ್ಲಸ್ ಮೆಂಬರ್ಶಿಪ್ ಖಂಡಿತವಾಗಿರಬೇಕು. ಇಲ್ಲ ನಮ್ಮ ಹತ್ರ ಯಾರ ಫ್ರೆಂಡ್ಸ್ ಹತ್ರನೂ ಪ್ಲಸ್ ಮೆಂಬರ್ಶಿಪ್ ಇಲ್ಲ ಪ್ರೈಮ್ ಮೆಂಬರ್ಶಿಪ್ ಇಲ್ಲ ಅಂದರೆ ಪ್ಲಸ್ ಮೆಂಬರ್ಶಿಪ್ ಫ್ಲಿಪ್ಕಾರ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೇ ಇರುತ್ತೆ. ಪ್ರೈಮ್ ಮೆಂಬರ್ಶಿಪ್ನ ನಾವು ಬೈ ಮಾಡಬೇಕಾಗತ್ತೆ. ಈ ಪ್ರೈಮ್ ಮೆಂಬರ್ಶಿಪ್ನ ನೀವು ಓನ್ಲಿ ಶಾಪಿಂಗ್ಗೆ ಯಾವ ಥರ ಬೈ ಮಾಡಬೇಕಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ನಮ್ಮ ಚಾನಲ್ ಐತಿ. ಅದನ್ನು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಡಿಸ್ಕೌಂಟಲ್ಲಿ ಸಿಗುತ್ತೆ ನಿಮ್ಗೆ. ಅದು 399 ಇರುತ್ತೆ, ಬಟ್ ನಿಮಗೆ ಓನ್ಲಿ 249 ರುಪೀಸ್ಗೆ ಸಿಗುತ್ತೆ. ಅದನ್ನು ಕೂಡ ನೋಡಿಕೊಂಡು ಪ್ರೈಮ್ ಮೆಂಬರ್ಶಿಪ್ನ ತೊಗೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಉದಾಹರಣೆಗೆ ಐಫೋನ್ 16ಗೆ 50,000 ಬರುತ್ತೆ ಅಂತ ಇಟ್ಕೊಳ್ಳಿ. ನೀವು 50,000 EMI ಮಾಡೋ ಹಾಗಿದ್ರೆ ನಿಮಗೆ ಸೂಟಬಲ್ ಆಗಿರುವಂಥ ICICI ಕಾರ್ಡ್ ಆಗಲಿ SBI ಕಾರ್ಡ್ ಆಗಲಿ ಯಾವ್ದು ಡಿಸ್ಕೌಂಟ್ ಇರುತ್ತೆ ಆ ಕ್ರೆಡಿಟ್ ಕಾರ್ಡ್ನ ಇಟ್ಕೊಳ್ಳಿ. ಇಲ್ಲ ATM ಕಾರ್ಡಲ್ಲಿ ಆಲ್ಮೋಸ್ಟ್ ಆ ಪ್ರೈಸ್ಗೆ ಹೊಂದುವಂಥ ಒಂದು 5,000 ಹೆಚ್ಚಿಗೆ ಇರುವಂಥ ಅಮೌಂಟ್ನ ಹಾಕಿ ಒಂದು 50,000 ಬರುತ್ತೆ, ಒಂದು 55,000 ಆಲ್ಮೋಸ್ಟ್ ಅದರಲ್ಲಿ ಅಕೌಂಟಲ್ಲಿ ಇಡಿ. ಯಾಕಪ್ಪ ಅಂತಂದರೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲಿ ವರ್ತ್ ಆಗಲ್ಲ. ಓನ್ಲಿ EMI ಅಥವಾ ಪೇ ಆನ್ ಡೆಲಿವರಿನ ಮಾಡಿ ತೊಗೋಬೇಕಾಗತ್ತೆ. ಮತ್ತು ಸೇಲ್ ಸ್ಟಾರ್ಟ್ ಆದ 1 ನಿಮಿಷದಲ್ಲಿ ನೀವು ತೊಗೋಬೇಕಪ್ಪ ಅಂದರೆ ಆಲ್ರೆಡಿ ಅದನ್ನು ಫೋನ್ನ ವಿಶ್ ಲಿಸ್ಟ್ ಮಾಡಿ ನಿಮ್ಮ ಬೈ ಕಾರ್ಟಲ್ಲಿ ಇಟ್ಕೋಬೇಕು. ಮತ್ತು ಆಟೋಮೆಟಿಕ್ ಬಂದ ತಕ್ಷಣ ನೀವು ಡಿಸ್ಕೌಂಟಲ್ಲಿ ಪೇ ಮಾಡಿ ಇಮಿಡಿಯೇಟಾಗಿ ಪೇ ಮಾಡಿಬಿಟ್ಟು ತೊಗೋಬೇಕು. ಆದಷ್ಟು ನೆಟ್ವರ್ಕ್ ಚೆನ್ನಾಗಿರುವಂಥ ಜಾಗದಲ್ಲಿರಿ. ಯಾಕಂದರೆ ಸ್ವಲ್ಪ ಆ ಟೈಮಲ್ಲಿ ಜಾಸ್ತಿ ಇರುತ್ತೆ, ಸರ್ವರ್ ಬ್ಯುಸಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹೋದ ವರ್ಷ ನಂಗೆ ಹಾಗೆ ಆಯಿತು. ಐಫೋನ್ 15 ತೊಗೋಬೇಕಾದ್ರೆ ನಮಗೆ ಅದು ಸಿಗಲಿಲ್ಲ. 50,000 ಇರುವಂಥ ಫೋನ್ ನಿಮಗೆ ಆಟೋಮೆಟಿಕ್ 10 ನಿಮಿಷ ಬಿಟ್ಟು ನೋಡಿದರೆ 55,000 ಆಯಿತು. ಹಾಗಾಗಿ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಹಾಗಾಗಿ ಎಲ್ಲರೂ ನೀವು ಅಕೌಂಟ್ ಡೈರೆಕ್ಟ್ ಪೇ ಮಾಡಿ ತಗೋಬೇಕು. ಹಾಗೆ ಇನ್ನೊಂದು ವಿಷಯ, ಡೈರೆಕ್ಟ್ ಅಮೌಂಟ್ ಪೇ ಮಾಡ್ತಿರ್ಬೇಕಾದ್ರೆ ನೀವು ಆಥರೈಸ್ ಸೆಲ್ಲರ್ ಹತ್ರ ಮಾತ್ರ ತೊಗೋತೀರಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡಿಕೊಂಡು ತೊಗೋಬೇಕಾಗತ್ತೆ. ಇವಾಗ ಉದಾಹರಣೆಗೆ ಫ್ಲಿಪ್ಕಾರ್ಟಲ್ಲಿ ನಿಮಗೆ ನಥಿಂಗ್ ಫೋನ್ 3 ಸಿಗುತ್ತೆ, ಅದು 80,000 ಕೊಡ್ತಾರೆ. ಅದೇ ನೀವು ಅಮೆಜಾನಲ್ಲಿ ಸರ್ಚ್ ಮಾಡಿದರೆ 46,000 55,000ಗೆ ತೋರಿಸ್ತಾರೆ. ಸ್ಕ್ರೀನ್ ಶಾಟ್ ತೋರಿಸ್ತೀನಿ ನಿಮ್ಗೆ ಇಲ್ಲಿ. ಈ ಥರ ತೋರಿಸ್ತಾರೆ. ಇದು ನಿಮಗೆ ಅನ್ಬಾಕ್ಸ್ಡ್ ಪ್ರಾಡಕ್ಟ್ ಬರ್ತಿತ್ತು, ಇಲ್ಲ ಫೇಕ್ ಪ್ರಾಡಕ್ಟು ಅಮೆಜಾನಲ್ಲಿ ಬರುತ್ತೆ. ಇವಾಗ ಸೆಲ್ಲರ್ ಯಾವ ಕಡೆ ಸೇಲ್ ಮಾಡ್ತಾನೆ ಮೇಲೆ ಡಿಪೆಂಡ್ ಇರುತ್ತೆ ಒರಿಜಿನಲ್ ಪ್ರಾಡಕ್ಟ್ ಬರುತ್ತಾ ಇಲ್ವ ಅಂತ. ಮತ್ತು ನೀವೇನಾದರೂ ಆರ್ಡರ್ ಮಾಡಿರುವಂಥ ಪ್ರಾಡಕ್ಟು ಮನೆಗೆ ಬಂತು, ಆವಾಗ ಖಂಡಿತವಾಗಿಯೂ ಡೆಲಿವರಿ ಬಾಯ್ ಮುಂದೆನೇ ನೀವು ಓಪನ್ ಬಾಕ್ಸ್ ಡೆಲಿವರಿ ಮಾಡ್ಕೋಬೇಕಾಗತ್ತೆ. ಮತ್ತು ಓಪನ್ ಮಾಡಿ ಬಾಕ್ಸ್ ಅಷ್ಟು ನೀವು ನೋಡಿ ಮೊಬೈಲ್ನ ಆನ್ ಮಾಡಿಬಿಟ್ಟು ಅದರಲ್ಲಿ ಕೂಡ ನೀವು ಸರ್ಚ್ ಮಾಡಿ EMI ನಂಬರ್ ಆಯಿತು, ಅದು ಆಯಿತು, ಪಗಾರ ಸರ್ಚ್ ಮಾಡಿ. ಮತ್ತು ಅಪ್ಡೇಟ್ ಆಪ್ಷನಲ್ಲಿ ಹೋದರೆ ಮಾತ್ರ UI ಅಪ್ಡೇಟನ್ನು ಚೆಕ್ ಮಾಡೋಕೆ ಹೋದರೆ ಒರಿಜಿನಲ್ ಮೊಬೈಲ್ ಹೌದಲ್ಲ ಅಂತ ಗೊತ್ತಾಗುತ್ತೆ. ಜಾಸ್ತಿ ಆಲ್ಮೋಸ್ಟ್ ಅಲ್ಲೇ ಗೊತ್ತಾಗೋದು. ಡೂಪ್ಲಿಕೇಟ್ ಮೊಬೈಲ್ಸ್ಗೆ UI ಅಪ್ಡೇಟ್ ಬರೋಂಗಿಲ್ಲ, ಅಲ್ಲಿ ಎರರ್ ಬರುತ್ತೆ. ಬಟ್ ಇಲ್ಲಿ ಒರಿಜಿನಲ್ ಮೊಬೈಲ್ ಇದ್ದರೆ UI ಅಪ್ಡೇಟು ಕೇಳುತ್ತೆ, ಇಲ್ಲ ಆಲ್ರೆಡಿ ಅಪ್ ಟು ಡೇಟ್ ಅದು ಬರುತ್ತೆ. ಅದರ ಮೇಲೆ ನೀವು ಕೂನ್ ಹಿಡಿಬೇಕಾಗತ್ತೆ. ಇದು ಮೊಬೈಲ್ ತೊಗೊಂಡ ನಂತರ ಮಾಡುವಂಥ ಹುಷಾರಾಗಿರುವಂಥ ಜಾಗೃತವಾಗಿರುವಂಥ ವಿಷಯ. ನೆಕ್ಸ್ಟ್, ಯಾರಿಗಾದರೂ ಒಂದು ಪ್ರಾಡಕ್ಟ್ ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳಿ. ಇಲ್ಲ ಅಂದರೆ ಪ್ರೈಸ್ ಡ್ರಾಪ್ ಆಗಿದೆ ಅಂತ ತಗೊಳ್ಳೋಕ್ಕಿಂತ ಮುಂದೆ ಆ ಪ್ರೈಸ್ ಮೊದಲು ಎಷ್ಟಿತ್ತು ಇವಾಗ ಎಷ್ಟಾಗಿದೆ, 1 ವರ್ಷ 6 ತಿಂಗಳು ಹಿಂದ್ಗಡೆ ಎಷ್ಟಿತ್ತು ಅಂತ ಚೆಕ್ ಮಾಡಬೇಕಾಗತ್ತೆ. ಇದನ್ನ ಯಾವ ಥರ ಚೆಕ್ ಮಾಡ್ಬೇಕಪ್ಪ ಅಂತಂದರೆ, ನಿಮ್ಮ ಹತ್ರ ಯಾರ ಹತ್ರ ಒಂದು PC ಇದ್ದರೆ ಬೈ ಹಟ್ಗೆ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ ಅದನ್ನ ಅಮೆಜಾನ್ಗೆ ಫ್ಲಿಪ್ಕಾರ್ಟ್ಗೆ. ಅಲ್ಲಿ ನಿಮಗೆ 1 ವರ್ಷದಿಂದ ಇಲ್ಲಿವರೆಗೂ ಪ್ರೈಸ್ ಡ್ರಾಪ್ ಆಗಿರುವಂಥದ್ದು ಫೀಚರ್ಸ್ ತೋರಿಸ್ತಾರೆ. ಅದರ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಪ್ರಾಡಕ್ಟ್ ತೊಗೋಬೇಕು, ಯಾವ ಪ್ರಾಡಕ್ಟ್ ಬಿಡಬೇಕು ಅಂತ. ಮತ್ತು ರೀಸೆಂಟಾಗಿ ಅಮೆಜಾನಲ್ಲಿ ಕೂಡ ಪ್ರೈಸ್ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ನ ಕೊಟ್ಟಿದ್ದಾನೆ. ಅದರಿಂದ ನಿಮಗೆ 3 ತಿಂಗಳಿಗೆ ಮಾತ್ರ ನಿಮಗೆ ಪ್ರೈಸ್ ಡಿಫ್ರೆನ್ಸ್ ನೋಡ್ಬೋದು. ಅದೇ ನೀವು ಬೈ ಹಟ್ಗೆನ ಯೂಸ್ ಮಾಡಿದರೆ 1 ಇಯರ್ದು ಕೂಡ ನೀವು ಪ್ರೈಸ್ ಡ್ರಾಪ್ನ ನೋಡ್ಬೋದು. ಇವಾಗ ಉದಾಹರಣೆಗೆ ಹೋದ ವರ್ಷ ಐಫೋನ್ 38,000ಗೆ
iPhone 13 38,000 ಬಂದಿತ್ತು. ಬಟ್ ಈ ವರ್ಷ ಯಾವ್ದು ಬರ್ತೋ ಗೊತ್ತಿಲ್ಲ. 30,000 ಬರುತ್ತಂತ ರೂಮರ್ಸ್ ಬರ್ತಾ ಇದೆ. ಆ ಪ್ರೈಸ್ ಇರಲಿ, ಓಕೆ ಪರವಾಗಿಲ್ಲ, ಇನ್ನೊಂದ್ 2 ವರ್ಷ ಯೂಸ್ ಮಾಡ್ಕೋಬಹುದು ಪ್ರಾಡಕ್ಟ್ ನ. ಇದಿಷ್ಟು ಸೇಲ್ಸ್ ಅಲ್ಲಿ ನೀವು ಹುಷಾರಾಗಿರ್ಬೇಕಂತ ಟಿಪ್ಸ್ಗಳು. ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ವರ್ತ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.